ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಪ್ರತಿ ತಿಂಗಳು ಸಂಬಳ ಬಂದ 2ನೇ ವಾರಕ್ಕೆ ಕೈಯಲ್ಲಿರುವ ದುಡ್ಡು ಖಾಲಿಯಾಗುತ್ತಿದೆಯೇ? ತಿಂಗಳ ಕೊನೆಯಲ್ಲಿ ದಿನಸಿ ಸಾಮಗ್ರಿ ಕೊಳ್ಳಲು ಅಥವಾ ಕರೆಂಟ್ ಬಿಲ್ ಕಟ್ಟಲು ಸಾಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತಿದೆಯೇ? ಆಗಿದ್ದರೆ ನೀವು ಖಂಡಿತವಾಗಿಯೂ ಹಣದ ನಿರ್ವಹಣೆಯಲ್ಲಿ ತಪ್ಪು ಮಾಡುತ್ತಿದ್ದೀರಿ ಎಂದೇ ಅರ್ಥ. ದುಡಿಯುವ ಹಣ ಎಷ್ಟೇ ಇರಲಿ, ಅದನ್ನು ಸರಿಯಾದ ರೀತಿಯಲ್ಲಿ ಬಜೆಟ್ ಮಾಡದಿದ್ದರೆ ನೆಮ್ಮದಿ ಇರುವುದಿಲ್ಲ. ಇಂದು ಈ ವಿಡಿಯೋದಲ್ಲಿ ಪ್ರತಿ ಕುಟುಂಬವು ಸುಲಭವಾಗಿ ಬಳಸಬಹುದಾದ ಮತ್ತು ತಿಂಗಳಿಗೆ ಕನಿಷ್ಠ 5,000 ರೂಪಾಯಿ ಉಳಿಸಬಹುದಾದ ಅದ್ಭುತ ಬಜೆಟ್ ಪ್ಲಾನ್ ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ವಿಶ್ವದಾದ್ಯಂತ ಹಣಕಾಸು ತಜ್ಞರು ಬಳಸುವ ಒಂದು ಸರಳ ಸೂತ್ರವಿದೆ. ಅದೇ 50, 30 ಮತ್ತು 20ರ ನಿಯಮ. ನಿಮ್ಮ ಮನೆಯ ಒಟ್ಟು ಆದಾಯವನ್ನು ನೀವು ಈ 3 ಭಾಗಗಳಾಗಿ ಪ್ರತ್ಯೇಕಿಸಬೇಕು. ಉದಾಹರಣೆಗೆ, ನಿಮ್ಮ ಮನೆಯ ತಿಂಗಳ ಆದಾಯ 30,000 ರೂಪಾಯಿ ಎಂದು ಇಟ್ಟುಕೊಳ್ಳೋಣ. ಮೊದಲನೆಯದಾಗಿ, ನಿಮ್ಮ ಆದಾಯದ 50% ಹಣವನ್ನು ಅತ್ಯಗತ್ಯ ಖರ್ಚುಗಳಿಗೆ ಮಾತ್ರ ಮೀಸಲಿಡಬೇಕು. ಅಂದರೆ 30,000 ರೂಪಾಯಿಯಲ್ಲಿ 15,000 ರೂಪಾಯಿಗಳನ್ನು ನಿಮ್ಮ ಮನೆ ಬಾಡಿಗೆ, ದಿನಸಿ, ರೇಷನ್, ಕರೆಂಟ್ ಬಿಲ್, ಗ್ಯಾಸ್ ಬಿಲ್, ಮಕ್ಕಳ ಶಾಲೆಯ ಫೀಸ್ ಮತ್ತು ಸಾಲದ EMI ಪಾವತಿಸಲು ಮಾತ್ರ ಬಳಸಬೇಕು. ಇದು ಬದುಕಲು ತೀರಾ ಅನಿವಾರ್ಯವಾದ ಖರ್ಚುಗಳಾಗಿವೆ. ಎರಡನೆಯದಾಗಿ, ನಿಮ್ಮ ಆದಾಯದ 30% ಹಣವನ್ನು ನಿಮ್ಮ ಆಸೆಗಳು ಅಥವಾ ಇಷ್ಟಗಳಿಗಾಗಿ ಬಳಸಬಹುದು. ಅಂದರೆ 30,000 ರೂಪಾಯಿಯಲ್ಲಿ 9,000 ರೂಪಾಯಿಗಳನ್ನು ಹಬ್ಬ ಹರಿದಿನಗಳ ಖರ್ಚು, ವಾರಾಂತ್ಯದಲ್ಲಿ ಹೊರಗೆ ಹೋಗಿ ಊಟ ಮಾಡುವುದು, ಸಿನಿಮಾ ನೋಡುವುದು, ಹೊಸ ಬಟ್ಟೆಗಳನ್ನು ಶಾಪಿಂಗ್ ಮಾಡುವುದು ಅಥವಾ ನೆಂಟರ ಮನೆಗೆ ಹೋಗಿ ಬರಲು ಬಳಸಬಹುದು. ನೆನಪಿಡಿ, ಇದು ಅನಿವಾರ್ಯವಲ್ಲದ ಖರ್ಚು. ಹಾಗಾಗಿ ಇದನ್ನು ಹತೋಟಿಯಲ್ಲಿಡಬಹುದು. ಮೂರನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ನಿಮ್ಮ ಆದಾಯದ 20% ಹಣವನ್ನು ಸಂಬಳ ಬಂದ ತಕ್ಷಣವೇ ಉಳಿತಾಯ ಮಾಡಬೇಕು. ಅಂದರೆ 30,000 ರೂಪಾಯಿಯಲ್ಲಿ 6,000 ರೂಪಾಯಿಗಳನ್ನು ನೀವು ಯಾರಿಗೂ ಕಾಣದಂತೆ ಎತ್ತಿಡಬೇಕು. ಇದನ್ನು ಬ್ಯಾಂಕಿನಲ್ಲಿ ರೆಕರಿಂಗ್ ಡೆಪಾಸಿಟ್ ಇಡುವುದು, ಚಿನ್ನದ ಉಳಿತಾಯದ ಯೋಜನೆಗೆ ಕಟ್ಟುವುದು ಅಥವಾ ಭವಿಷ್ಯದ ತುರ್ತು ನಿಧಿಗಾಗಿ ಅಂಚೆ ಕಚೇರಿಯಲ್ಲಿ ಉಳಿಸುವುದು ಉತ್ತಮ. ಈ ಹಣವನ್ನು ಯಾವುದೇ ಕಾರಣಕ್ಕೂ ತಿಂಗಳ ಮಧ್ಯದಲ್ಲಿ ಮುಟ್ಟಬಾರದು. ಈಗ ನಾನು ನಿಮಗೆ ಗೃಹಲಕ್ಷ್ಮಿಯರು ಮನೆಯಲ್ಲಿ ಹಣ ಉಳಿಸಲು ಬಳಸಬಹುದಾದ 4 ಸ್ಮಾರ್ಟ್ ಟಿಪ್ಸ್ ತಿಳಿಸಿಕೊಡುತ್ತೇನೆ. ಮೊದಲನೇ ಟಿಪ್ಸ್, ರೇಷನ್ ಲೀಸ್ಟ್ ಮಾಡುವುದು. ನೀವು ಯಾವುದೇ ಸೂಪರ್ ಮಾರ್ಕೆಟ್ ಅಥವಾ ಅಂಗಡಿಗೆ ಹೋಗುವ ಮುನ್ನ ಅಡುಗೆ ಮನೆಗೆ ಹೋಗಿ ಏನಿದೆ ಮತ್ತು ಏನೆಲ್ಲ ಖಾಲಿಯಾಗಿದೆ ಎಂದು ಒಂದು ಪಟ್ಟಿ ಮಾಡಿ. ಲೀಸ್ಟ್ ಇಲ್ಲದೆ ಅಂಗಡಿಗೆ ಹೋದರೆ ಕಣ್ಣಿಗೆ ಕಂಡದ್ದನ್ನೆಲ್ಲ ಕೊಂಡು ಅನಗತ್ಯವಾಗಿ ಹಣ ಪೋಲು ಮಾಡುತ್ತೀರಿ. ಎರಡನೆಯ ಟಿಪ್ಸ್, ಕವರ್ ಸಿಸ್ಟಮ್ ಅಥವಾ ಲಕೋಟ್ ವಿಧಾನ. ಸಂಬಳ ಬಂದ ತಕ್ಷಣ ಹಾಲಿನ ಹಣ, ತರಕಾರಿ ಹಣ, ಗ್ಯಾಸಬಲ್ ಹೀಗೆ ಪ್ರತಿಯೊಂದಕ್ಕೂ ಪ್ರತ್ಯೇಕ ಕವರ್ಗಳನ್ನು ಮಾಡಿ ಅದರಲ್ಲಿ ಹಣವನ್ನು ಹಾಕಿ ಇಡಿ. ಒಂದು ಕವರ್ನಲ್ಲಿರುವ ಹಣ ಖಾಲಿಯಾದರೆ ಮತ್ತೊಂದು ಕವರ್ನಿಂದ ಹಣ ತೆಗೆಯುವ ಅಭ್ಯಾಸವನ್ನು ಬಿಟ್ಟು ಬಿಡಿ. ಮೂರನೆಯ ಟಿಪ್ಸ್, ಆನ್ಲೈನ್ ಆಫರ್ ಮತ್ತು ಡಿಸ್ಕೌಂಟ್ಗಳನ್ನು ಗಮನಿಸುವುದು. ಈಗಿನ ದಿನಗಳಲ್ಲಿ ದಿನಸಿ ಸಾಮಗ್ರಿಗಳಿಂದ ಹಿಡಿದು ಬಟ್ಟೆಗಳವರೆಗೂ ಆನ್ಲೈನ್ನಲ್ಲಿ ಮತ್ತು ಆಫ್ಲೈನ್ಗಳಲ್ಲಿ ಸಾಕಷ್ಟು ರಿಯಾಯಿತಿಗಳು ಸಿಗುತ್ತಿವೆ. ಹಬ್ಬದ ಸೇಲ್ ಅಥವಾ ತಿಂಗಳ ಮೊದಲ ವಾರದ ಆಫರ್ಗಳನ್ನು ಬಳಸಿ ವಸ್ತುಗಳನ್ನು ಕೊಂಡರೆ ಸಾಕಷ್ಟು ಹಣ ಉಳಿಯುತ್ತದೆ. ನಾಲ್ಕನೇ ಟಿಪ್, ಪ್ರತಿದಿನ ಖರ್ಚನ್ನು ಬರೆದಿಡುವ ಅಭ್ಯಾಸ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಆ ದಿನದ ನೀವು ಮಾಡಿದ ಕೇವಲ 10 ರೂಪಾಯಿ ಖರ್ಚನ್ನು ಸಹ ಒಂದು ಡೈರಿಯಲ್ಲಿ ಬರೆಯಿರಿ. ವಾರದ ಕೊನೆಯಲ್ಲಿ ಅಥವಾ ತಿಂಗಳ ಕೊನೆಯಲ್ಲಿ ಆ ಡೈರಿಯನ್ನು ನೋಡಿದಾಗ ನೀವು ಎಲ್ಲಿ ಅನಗತ್ಯವಾಗಿ ಹೆಚ್ಚು ಖರ್ಚು ಮಾಡಿದ್ದೀರಿ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಮುಂದಿನ ತಿಂಗಳು ಅದನ್ನು ಸುಧಾರಿಸಿಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಹಣ ಸಂಪಾದನೆ ಮಾಡುವುದಕ್ಕಿಂತ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವುದು ತುಂಬ ಮುಖ್ಯ. ಈ ಬಜೆಟ್ ಪ್ಲಾನ್ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಮನೆಯಲ್ಲಿ ನೀವು ಹೇಗೆ ಹಣ ಉಳಿಸ್ತಿದ್ದೀರಾ ಎಂದು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.